ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ನಮ್ಮ ಮನೆ ಗೃಹ ಪ್ರವೇಶ ಇದೆ ಅಂತ. ಅದು ಡೇಟ್ ಯಾವತ್ತು ಅಂತ ನಾನು ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಜೂನು 21ನೇ ತಾರೀಕು ಭಾನುವಾರ ನಮ್ಮ ಮನೆ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಆಗಿದ್ದು. ಮೇನಲ್ಲಿ ಮಾಡೋಣ ಅಂದ್ಕೊಂಡ್ವಿ, ಆದರೆ ಕೆಲಸ ಇನ್ನೂ ಫಿನಿಷ್ ಆಗಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಮತ್ತು ದಿನವೂ ಚೆನ್ನಾಗಿರಲಿಲ್ಲ. ಈ ದಿನ ಚೆನ್ನಾಗಿದೆ, ಮತ್ತು ಸಂಡೇ ಬಂದಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ರಜಾ ಹಾಕಂಗಿರಲ್ಲ ಆಫೀಸ್ಗೆ ಹೋಗೋರಿಗೆಲ್ಲ ಅನ್ನೋದಕ್ಕೋಸ್ಕರ. ಮತ್ತು ಸಂಡೇ ರಜಾ ಇರುತ್ತೆ ಅನ್ನೋದಕ್ಕೆ ಹೆಂಗಿರೋ ಸಂಡೇ ಬಂದಿದೆ ಅಂತ ನಾವು ಆ ಡೇಟ್ ಫಿಕ್ಸ್ ಮಾಡಿದ್ವಿ. ಇದು ನೋಡಿ ಲಿಫ್ಟು, ನಮ್ಮದು ಲಿಫ್ಟ್ ಎಲ್ಲ ಹಾಕಾಗಿತ್ತು, ಆದರೆ ನಾವು ರನ್ನಿಂಗ್ ಮಾಡಿರಲಿಲ್ಲ. ಅದನ್ನು ಇವತ್ತು ಟ್ರೈ ಮಾಡ್ತಾಯಿದ್ವಿ. ಮತ್ತು ಹೆಸ್ರು ಅಷ್ಟೇ ನೋಡಿ, ನಾವು ಮನೆಗೆ ಹೆಸ್ರು ಇಟ್ಟಿರೋದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹೆಸರು. ಅದನ್ನು ಸಹ ಎಲ್ಲ ಫಿಕ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ಬುಧವಾರ ನಮ್ಮಮ್ಮ ಅವರು ಮಂಗಳವಾರ ಬಂದರು, ನಮ್ಮಮ್ಮ, ನಮ್ಮಪ್ಪ, ನಮ್ಮತ್ತೆ ಎಲ್ಲ. ಮತ್ತು ನನ್ನ ಗಿತ್ತಿ ಎಲ್ಲ ಸೇರಿ ತಾಂಬೂಲ ಪ್ಯಾಕ್ ಮಾಡ್ತಾಯಿದ್ರು. ನಾನು ರಿಟರ್ನ್ ಗಿಫ್ಟಿಗೆ ಹ್ಯಾಂಡ್ ಬ್ಯಾಗ್ ತಂದಿದ್ದೆ, ಮತ್ತು ತೆಂಗಿನಕಾಯಿ ತಾಂಬೂಲನೂ ಇತ್ತು ಜೊತೆಗೆ. ಅದಾದಮೇಲೆ ನಾನು ಎಲ್ಲ ರಿಲೇಷನ್ ಎಲ್ಲರಿಗೂ ಫೋನಲ್ಲೇ ಹೇಳಿದ್ದು. ಫ್ರೆಂಡ್ಸು ನಿಯರ್ ಬೈ ಇರೋರಿಗೆಲ್ಲ ಮನೆಗೆ ಹೋಗಿ ಹೇಳಿ ಎಲ್ಲ ಮುಗಿಸಾಯಿತು. ಅದಾದಮೇಲೆ ಫ್ರೈಡೇ ಅಂದರೆ ಶುಕ್ರವಾರ ನಾನು ಮೆಹಂದಿ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಸಿಸ್ಟರು ಬಂದಿದ್ವಿ. ಅಂದರೆ ಅವಳು ನೈಟ್ ಹಾಕಿಸ್ಕೊತೀನಿ, ಇಬ್ಬರು ಬೇಡ ಒಟ್ಟಿಗೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಹಾಕಿಸ್ಕೊಳ್ಳೋಣ ಅಂತ ಬಂದೆ. ನಾನು ಫ್ರೈಡೇ ಮಧ್ಯಾಹ್ನನೇ ಹಾಕಿಸ್ಕೊಂಡಿದ್ದು, ಯಾಕೆ ಅಂದರೆ ನನಗೆ ಸಂಜೆ ಮೇಲೆ ಕೆಲಸಗಳಿರುತ್ತೆ ಅನ್ನೋದಕ್ಕೋಸ್ಕರ. ಅದಾದಮೇಲೆ ಮೆಹಂದಿ ಇದೆ ಫಸ್ಟ್ ಟೈಮು ನಾನು ಈ ಥರ ಫುಲ್ ಹ್ಯಾಂಡ್ಗೆ 2 ಕೈಗೂ ಹಾಕಿಸ್ಕೊತಾ ಇರೋದು. ನನ್ನ ಮದುವೆನಲ್ಲಿ ಹಾಕಿಸ್ಕೊಂಡಿದ್ದು. ಆವಾಗ ನಾನು ಯಾವ ಮೆಹಂದಿ ಆರ್ಟಿಸ್ಟ್ ಹತ್ರ ಹಾಕಿಸ್ಕೊಂಡಿರಲಿಲ್ಲ. ನನ್ನ ಅಕ್ಕನ ಮಕ್ಕಳಿದ್ದಾರೆ, ಅವರೇ ನನಗೆ ಹಾಕಿದ್ರು. ಅವರು ಚೆನ್ನಾಗಿ ಹಾಕಿದರು. ಅದಾದಮೇಲೆ ನಾನೇ ಚಿಕ್ಕದಾಗಿ ಬರ್ಕೊತಾ ಇದ್ದೆ, ನಾನೇ ಮೆಹಂದಿ ಹಾಕ್ಕೊತಾ ಇದ್ದೆ. ಧೃತಿಗಾನ ಒಂದು ಊರಲ್ಲಿ ಪಾರ್ಲರಲ್ಲಿ ಹಾಕಿಸ್ಕೊತಾಯಿದ್ರು, ಆದರೆ ನಾನು ಆ ಕೆಲಸಗಳು ಮಾಡ್ಕೊಂಡು ಬ್ಯುಸಿ ಆಗಿಬಿಟ್ಟಿರ್ತಾಯಿದ್ದೆ. ನಾನು ಬೇಡ ಅಂತಿದ್ದೆ. ಇದೇ ಫಸ್ಟ್ ಟೈಮು. ಹೇಗಿದೆ ನನ್ನ ಮೆಹಂದಿ, ಚೆನ್ನಾಗಿದೆಯಾ ನೋಡಿ ಹೇಳಿ, ಕಮೆಂಟ್ ಮಾಡಿ. ಮತ್ತು ನಾನು ತುಂಬ ಹೊತ್ತೇನು ಇಟ್ಕೊಂಡಿರಲಿಲ್ಲ, 2 ಅವರ್ ಅಷ್ಟೇ ಇಟ್ಕೊಂಡೆ. ಯಾಕೆ ಅಂದರೆ ನನಗೆ ಪದೇ ಪದೇ ಕೆಲಸಗಳು ಇರ್ತಾನೆ ಇದ್ವು, ಅದಕ್ಕೋಸ್ಕರ. ಆದರೂ ಚೆನ್ನಾಗಿ ಬಂದಿತ್ತು ಮೆಹಂದಿ, ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಏನಕ್ಕೆ ಇಷ್ಟೊಂದು ಅಂದ್ಕೊಂಡೆ, ಮತ್ತು ನನ್ನ ತಂಗಿ ಇಲ್ಲ ಹಾಕಿಸ್ಕೊಳ್ಳಿ ಅಂದಳು, ಅದಕ್ಕೋಸ್ಕರ ನಮ್ಮನೆ ಫಂಕ್ಷನ್ ಅಲ್ವಾ ಅಂತೇಳಿ ಹಾಕಿಸ್ಕೊಂಡಿದ್ದು. ಅದಾದಮೇಲೆ ಮತ್ತು ಈವ್ನಿಂಗು ಧೃತಿಗಾನ ಮತ್ತು ಅವ್ರ ಚಿಕ್ಕಿ 3 ಜನನೂ ಅದೇ ಜಾಗ ಅಂದರೆ ವಿಜ್ಞಾನ ನಗರದಲ್ಲಿ ಇದೆ, ಅಲ್ಲಿ ರಿಲಯನ್ಸ್ ಹತ್ರ, ಅಲ್ಲಿ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಅಂತ ಬಂದರು. ನಾನು ಒಬ್ಬಳೇ ಫುಲ್ ಹಾಕಿಸ್ಕೊಂಡಿದ್ದು, ಇವರೆಲ್ಲ ಸ್ವಲ್ಪ ಜಾಸ್ತಿ ಏನಿಲ್ಲ, ಆದರೂ ಚೆನ್ನಾಗಿದೆ ಡಿಸೈನು ಎಲ್ಲರದೂ. 4 ಜನದ್ದು ಚೆನ್ನಾಗಿದೆ. ಅದರಲ್ಲಿ ಗಾನ ಮತ್ತು ಅವ್ರ ಚಿಕ್ಕಿದೆ ತುಂಬ ಕಲರಾಗಿ ಬಂದಿತ್ತು. ನಂದು ಧೃತಿದು ಕಲರ್ ಇತ್ತು, ಅಂದರೆ ಅವ್ರದ್ದು ಅಷ್ಟು ಕಲರ್ ಇರಲಿಲ್ಲ. ಮತ್ತು ನಾವು ಈ 3 ಜನದ್ದು ಆದಮೇಲೆ ನಾನು ಡ್ರೈವರ್ಗೆ ಹೇಳಿ ಮನೆಗೆ ಡ್ರಾಪ್ ಮಾಡಿಸ್ದೆ. ಯಾಕೆ ಅಂದರೆ ದೂರ ಇದೆ, ನಡ್ಕೊಂಡು ಹೋಗೋಕ್ಕೂ ಆಗೋಲ್ಲ, ಮತ್ತು 2 ವೀಲರಲ್ಲಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. 3 ಜನದ್ದು ಚೆನ್ನಾಗಿತ್ತು ಮೆಹಂದಿ. 3 ಜನದ್ದು ಚೆನ್ನಾಗಿದೆ, 4 ಜನದ್ದು ಚೆನ್ನಾಗಿದೆ. ಇವರು ಫುಲ್ ನೈಟೆಲ್ಲ ಇಟ್ಕೊಂಡಿದ್ರು, ಅದಕ್ಕೆ ಅವ್ರದ್ದು ತುಂಬ ಕಲರ್ ಬಂತು. ನಾನು 2 ಅವರ್ ಅಷ್ಟೇ, 2 ಅವರ್, ಯಾಕೆಂದರೆ ನನಗೆ ಚಪ್ರ ಬೇರೆ ಪೂಜೆ ಮಾಡೋದಿತ್ತು. ಮತ್ತು ನೈಟು ನಮ್ಮದು ಹೊಸ ಮನೆ ಹತ್ರ ಇರೋರಿಗೆಲ್ಲ ಹೇಳಬೇಕಾಗಿತ್ತು ಗೃಹ ಪ್ರವೇಶಕ್ಕೆ. ಇನ್ನೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನನಗೆ ತುಂಬ ಹೊತ್ತು ಇಟ್ಕೊಳ್ಳೋಕ್ಕಾಗಲಿಲ್ಲ. ಅದೇ ನನಗಿಷ್ಟ ಆಗಿದೆ. ನೆಕ್ಸ್ಟ್ ಟೈಮು ಯಾವುದಾದ್ರೂ ವರಮಹಾಲಕ್ಷ್ಮಿ ಹಬ್ಬ ಆ ಥರ ಇದ್ದಾಗ ನಾನು ಈ ಥರ ಸಿಂಪಲಾಗಾದರೂ ಒಂದು ಸಲ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಾಕಿದ್ರು. ಅದಾದಮೇಲೆ ನೋಡಿ ನಾನು ಮನೆ ಹತ್ರ ಬಂದಿದ್ದೆ, ಹೊಸ ಮನೆ ಹತ್ರ. ಅದೆಲ್ಲ ನೋಡಿ ಇದು ಹಾಕಿದ್ದಾರೆ, ಶಾಮಿಯಾನ ಎಲ್ಲ ಹಾಕ್ತಾಯಿದ್ರು. ಮತ್ತು ಅಲ್ಲೆಲ್ಲ ಹೇಳೋದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೋದೆ. ನೆಕ್ಸ್ಟ್ ಡೇ ಅಂದರೆ ಶನಿವಾರ ಮಧ್ಯಾಹ್ನವೇ ಎಲ್ಲ ರಿಲೇಷನ್ ಬಂದರು. ಅಂದರೆ ನಮ್ಮ ಮನೆಯವರ ಅಜ್ಜಿ ಮತ್ತು ನಮ್ಮ ಚಿಕ್ಕತ್ತಿದಿರು ಎಲ್ಲ ಬಂದರು. ಮಧ್ಯಾಹ್ನ ಊಟನೇ ನಾವು ಹೇಳ್ಬಿಟ್ಟಿದ್ವಿ ಭಟ್ರಿಗೆ, ಅಲ್ಲೇ ಮಧ್ಯಾಹ್ನ ಎಷ್ಟು ಜನ ಬರ್ತಾರೆ ಆ ಥರ. ಮತ್ತು ಶನಿವಾರ ನಮ್ಮದು ಈವ್ನಿಂಗ್ಗೆ ಪೂಜೆ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಶನಿವಾರನೇ ಎಲ್ಲ ಡೆಕೋರೇಷನ್ನು ಮಧ್ಯಾಹ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಡೆಕೋರೇಷನ್ಗೆ ಕೊಟ್ಟಿದ್ವಿ, ಎಲ್ಲ ಅವರೇ ಡೆಕೋರೇಷನ್ ಎಲ್ಲ ಮಾಡಿದ್ದು. ನೋಡಿ ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿದರು. ನೆಕ್ಸ್ಟು ವ್ಲಾಗಲ್ಲಿ ನಾವು ಗೃಹ ಪ್ರವೇಶ ಹೇಗಾಯಿತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.